ನಮಸ್ಕಾರ ಅಣ್ಣ. ನಮಸ್ಕಾರ ನಮಸ್ಕಾರ ಅಣ್ಣ ನಮ್ದು ಕಿರಾಣಿ ಅಂಗಡಿ ಅದ. ಹಾ ನಿಮ್ದು ಅಂಗಡಿದು ವಿಡಿಯೋ ಇನ್ಸ್ಟಾಗ್ರಾಮ್ನಾಗ ಬಂದಿತ್ತಣ್ಣ. ಎಲ್ಲ ಕಡಿಮೆ ರೇಟ್ನಾಗ ಸಿಗ್ತಾವಂತ ಹೋಲ್ಸೇಲ್ ರೇಟ್ನಾಗ. ಸ್ವಲ್ಪ ಮತ್ತೆ ಯಾವ್ಯಾವ ಡೀಟೇಲ್ಸ್ ಹೇಳೋಣ, ಸ್ವಲ್ಪ ಮಾಲ್ ಬೇಕಾಗಿತ್ತು ನಮ್ಗೆ. ಆಯ್ತು ಬರ್ರಿ. ಅದು ಇನ್ನೊಂದು ಹೋಲ್ಸೇಲ್ ದರದಲ್ಲಿ ಅಂದ್ರೆ ನೀವೇ ಬಲ್ಕ್ ಅಲ್ಲಿ ತಗೊಂಡು ಹೋಗಿ ಹೋಲ್ಸೇಲ್ ಮಾಡಿದ್ರೆ ಆ ಪ್ರೈಸ್ ಬೇರೆ ಇರುತ್ತೆ. ಮತ್ತೆ ನಿಮ್ ಅಂಗಡಿ ಇದೆ, ಒಂದ್ ಎರಡೆರಡು ಪೀಸ್ ತಗೊಂಡು ಹೋಗ್ತೀನಿ ಅಂದ್ರೆ ಅದ್ರದ್ದು ರೇಟ್ ಬೇರೆ ಇರುತ್ತೆ. ಎರಡು ಪ್ರೈಸ್ ಇರ್ತಾವ, ರಿಟೇಲ್ ಹೋಲ್ಸೇಲ್ ಎರಡು ಅವ. ನಿಮ್ಗ ಪ್ರತಿಯೊಂದು ಐಟಮ್ ತೋರಿಸ್ತೀನಿ, ರೇಟ್ ಹೇಳ್ತೀನಿ. ಸರಿನಾ? ತೋರಿಸ್ತೀನಿ ಬರ್ರಿ. ಬರ್ರಿ ಅಣ್ಣ, ಬರ್ರಿ ತೋರಿಸ್ತೇನೆ. ಈ ಕಡೆ ಬರ್ರಿ, ಇಲ್ಲಿಂದ ನೋಡಿಬಿಡ್ರಿ. ಇದು ನೋಡ್ರಿ, ಇದು ಬ್ರಷ್ ನಿಮಗ ಒಂದೆರಡು ಪೀಸ್ ಬೇಕಂದ್ರೆ 70 ರೂಪಾಯಿ ಬೀಳ್ತವ. ನೀವು ಹೋಲ್ಸೇಲ್ ದರದಲ್ಲಿ ತಗೊಂಡು ನೀವೇ ಹೋಲ್ಸೇಲ್ ಮಾಡ್ಕೊಂತೀನಿ ಅಂದ್ರೆ ನಿಮಗ 60 ರೂಪಾಯಿ ಬೀಳ್ತವ. ಈ ತರ ಇರ್ತವ, ಗೊತ್ತಾಯ್ತಲ್ಲ? ಹಾ, ಈ ತರಾನೇ ಮತ್ತೆ ಬೇರೆ ತೋರಿಸ್ತೇನೆ ಬರ್ರಿ. ಇದು ಚಾಕ್ಲೇಟ್, ಇದು ಚಾಕ್ಲೇಟ್. ಈ ಚಾಕ್ಲೇಟು 200 ರೂಪಾಯಿ ಕೌಂಟ್ ಇರ್ತದೆ. ಇದು ಅಂಗಡಿಯವ್ರು ಮಾರಿದ್ರೆ 200 ರೂಪಾಯಿ ಕೌಂಟ್ ಆಗ್ತದ. ನಿಮಗ ಹೋಲ್ಸೇಲ್ ದರದಲ್ಲಿ ಬೇಕಂದ್ರೆ 200 ಐಟಮ್ ಕೇವಲ 110 ರೂಪಾಯಿ ಹೋಲ್ಸೇಲ್ ನೀವು ಮಾಡ್ಕೊಂತೀನಿ ಅಂದ್ರೆ. ಇಲ್ಲ ನಮ್ಗೆ ಒಂದೆರಡು ಪೀಸ್ ಬೇಕು, ನಾವು ಅಂಗಡಿಗೆ ತಗೊಂಡು ಹೋಗ್ತೀವಿ ಅಂದ್ರೆ 150 ರೂಪಾಯಿ ಆಗ್ತದ. ನೀವು ಹೋಲ್ಸೇಲ್ ಮಾಡೋ ವಿಚಾರ ಇದ್ರೆ 110 ರೂಪಾಯಿ ಬೀಳ್ತದ. ಇದೇ ತರ ಎಲ್ಲ ಐಟಮ್ಸ್ ಇದೆ ನೋಡಿ, ಇದು ಒಂದೇ ರೇಟ್. ಇವೆಲ್ಲ ಈ ತರ ಈ ಐಟಮ್ ಇದನ್ನ ಅಷ್ಟೇ ನೋಡಿ. ಇದು 200 ರೂಪಾಯಿ MRP ಇರ್ತದೆ, 200 ರೂಪಾಯಿ ಕೌಂಟ್ ಇರ್ತದ. ಈ ತರ ಇವನ ಅಷ್ಟೇ. ಇದು ಬಂದ್ಬಿಟ್ಟು 12 ಪೀಸ್ ಇರ್ತದ, 12 ಪೀಸು. ಇದು ಕ್ಯಾಂಡಿ ಟೋಯ್ ಅಂತಾರೆ ಇದಕ್ಕ. ನಿಮಗ ಹೋಲ್ಸೇಲ್ ಮಾಡ್ತೀವಿ, ನಾವೇ ಹೋಗಿ ಅಂಗಡಿಗೆ ಮಾರ್ತೀವಿ, ಬೇರೆ ಅಂಗಡಿಯವ್ರಿಗೆ ಮಾರ್ತೀವಿ ಅಂದ್ರೆ 42 ರೂಪಾಯಿ ಬೀಳ್ತದ. ನೀವು 48 ರೂಪಾಯಿ ಮಾರ್ಬೇಕು ಅವರಿಗೆ. ನಿಮ್ಗೆ 6 ರೂಪಾಯಿ ಉಳಿತದ, ಅವ್ರಿಗೆ 12 ರೂಪಾಯಿ ಉಳಿತದ. ಇಲ್ಲ ನಾವು ನಮ್ಮ ಅಂಗಡಿಗೆ ಸ್ವಲ್ಪ ತಗೊಂಡು ಹೋಗ್ತೀವಿ ಅಂದ್ರೆ ನಿಮಗೆ 48 ರೂಪಾಯಿ. ಆ ತರ ಇದರಲ್ಲಿ ಮತ್ತೆ ನೀವೇ ಪ್ಯಾಕಿಂಗ್ ಮಾಡ್ಕೊಂತೀನಿ ಅಂದ್ರೆ ಈ ತರ ಲೂಸ್ ಐಟಮ್ ಸಿಗ್ತಾವ. ಈ ತರ ಲೂಸ್ ಐಟಮ್ ಇದು ಏನಿರ್ತದೆ ಅದ್ರಾಗ, ನೀವೇ ತಗೊಂಡು ಹೋಗಿ ಪ್ಯಾಕಿಂಗ್ ಮಾಡಿ ನೀವು ಒಂದು ಮಹಿಳೆಯರಿಗೆ ಒಂದು ಉದ್ಯೋಗನ ಕೊಟ್ಟಂಗ ಆಗ್ತದ. ಈ ತರ ಇದರಲ್ಲಿ ಅದು ಕ್ಯಾಂಡಿ ಹಾಕಿ ಒಂದು ಪ್ಲಾಸ್ಟಿಕ್ ಇರ್ತದ, ಮತ್ತೆ ನಮ್ಮ ಹೆಸರಿಂದೇ ಒಂದು ಬ್ರ್ಯಾಂಡ್ ಇದು ಟ್ಯಾಗ್ ಇರ್ತದ. ಈ ಟ್ಯಾಗ್ ಮಾಡಿ ಈ ತರ ಪ್ಯಾಕಿಂಗ್ ಮಾಡ್ಕೋಬಹುದು. ನೋಡಿ ಈ ತರ ಇದೆ, ಈ ತರ ನೀವೇ ರೆಡಿ ಮಾಡ್ಕೋಬಹುದು. ಒಂದೊಂದು ಡಜನ್ ಈ ತರ ಇರ್ತದ. ಇದೊಂದು ಆಯ್ತಾ. ಮತ್ತೆ ಇನ್ನೊಂದು ಹೊಸ ಐಟಮ್, ಲೂಸ್ ಐಟಮ್ ಚಾಕ್ಲೇಟ್ ಕೂಡ ಇದೇ ತರ ಇದೆ ನೋಡ್ರಿ. ಈ ತರ ಚಾಕ್ಲೇಟ್ ಬರ್ತಾವ. ಇವು 10 kg ಬರ್ತದ ಒಂದು ಚಾಕ್ಲೇಟ್, ಎಲ್ಲ ಬ್ರ್ಯಾಂಡೆಡ್ ಚಾಕ್ಲೇಟ್. ಈ ತರ ಇರ್ತಾವ ನೋಡ್ರಿ. ಇದು ಈ ತರ ನೋಡ್ರಿ, ಈ ತರ ಇರ್ತಾವ. ಇದು KG ಲೆಕ್ಕದಾಗ ಕೊಡ್ತೀವಿ ನಾವು. ಬೇಕಂದ್ರೆ ಬಂದು ನೀವು ತಗೋಬಹುದು. ಎಲ್ಲ ಇದೆಲ್ಲ ಲೂಸ್ ಐಟಮ್ ಇದೆಲ್ಲ. ಇನ್ನ ಬಹಳಷ್ಟು ಇದೆ. ಇದೆಲ್ಲ ಶಾಂಪಲ್, ಇದು ಶಾಂಪಲ್ ಈ ತರ ಬರ್ತಾವೆ. ಆಮೇಲೆ ಇದು ಸ್ಕ್ರಬ್ಬರು ಇದೆ ನಮ್ಮ ಹತ್ರ. ಇದು ನಾವೇ ರೆಡಿ ಮಾಡ್ತೀವಿ, ನಮ್ಮ ಹತ್ರನೇ ರೆಡಿ ಆಗ್ತದ. ಈ ತರ ಸ್ಕ್ರಬ್ ಅದ. ಇದು ಹೋಲ್ಸೇಲ್ ಪ್ರೈಸ್ ನಿಮಗೆ ಬೇಕಂದ್ರೆ ಇದು 50 ರೂಪಾಯಿ ಬೀಳ್ತದ. ಇಲ್ಲ ನಾವೇ ಅಂಗಡಿಯಾಗ ಮಾರ್ಬೇಕು, ಒಂದ್ 4-5 ಪೀಸ್ ತಗೊಂಡು ಹೋಗ್ತೀವಿ ಅಂದ್ರೆ 60 ರೂಪಾಯಿ ಬೀಳ್ತದ. ಈ ತರ ಮತ್ತೆ ಈ ಬೇರೆ ಐಟಮ್ ಇದಾವೆ. ನಿಮಗಂತೂ ಎಲ್ಲ ಐಟಮ್ಸ್ ತೋರಿಸಿದೆ ನಾನು. ನಮ್ಮ ಈ ದರದಲ್ಲಿ ನೀವು ಕೂಡ ಹೋಲ್ಸೇಲ್ ಮಾಡ್ಕೋಬಹುದು. ನಿಮ್ಮ ಅಭಿಪ್ರಾಯ ಏನಾದ? ನನಗಂತೂ ಎಲ್ಲ ಮೆಟೀರಿಯಲ್ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗದ, ಕ್ವಾಲಿಟಿ ಐಟಮ್ ಅದ. ನನಗೂ ಇದನ್ನೆಲ್ಲ ತಗೊಂಡೋಗಿ ಹೋಲ್ಸೇಲ್ ಮಾಡ್ಬೇಕು, ನಾನು ಅಂಗಡಿಗೆ ಹೋಗಿ ಹಾಕ್ಬೇಕಂತ ಬಹಳ ಇಷ್ಟ ಆಗ್ಯದ. ಈಗ ನನ್ನ ಅಂಗಡಿಗೆ ಎಷ್ಟು ಬೇಕಷ್ಟು ತಗೊಂಡ್ ಹೋಗ್ತೀನಿ ಅಣ್ಣ. ನನಗ ಬಹಳ ಖುಷಿ ಆಯ್ತು. ನಾನು ಸಪೋರ್ಟ್ ಮಾಡಕ್ ತಯಾರಿದ್ದೀನಿ. ಓಕೆ ಅಣ್ಣ, ಈ ರೇಟ್ನಾಗಂತೂ ಗಿದ್ರದಾಗ ಇಷ್ಟು ಚೀಪ್ ಅಂಡ್ ಬೆಸ್ಟ್ ರೇಟ್ನಾಗ ಯಾರು ಕೊಡಂಗಿಲ್ಲ. ಇದು ತುಂಬಾ ಅಂದ್ರೆ ತುಂಬಾ ಕಡಿಮೆ ಅದ. ಗಿದ್ರದಾಗ ಈ ರೇಟ್ ಯಾರು ಕೊಡಂಗಿಲ್ಲ ಅಂತ ನಾನು ಭಾವಿಸಿನಿ ಅಣ್ಣ. ಹಾಯ್ ಫ್ರೆಂಡ್ಸ್, ನನಗಂತೂ ಈ ರೇಟ್ ದೇದ್ರದಾಗ ಯಾರು ಕೊಡಂಗಿಲ್ಲ. ಚೀಪ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿ ಅದ. ನಿಮ್ಗೆ ಕಿರಾಣಿ ಅಂಗಡಿ ಇದ್ದವರು ಯಾರ್ಯಾರು ತಗೋಬೇಕಂತ ಅನ್ಕೊಂಡ್ರಿ
ದೇವದುರ್ಗ ಅಂಬೇಡ್ಕರ್ ಸರ್ಕಲ್ ಹಿಂದ್ಗಡೆ ಆದ ಅಂಗಡಿ ಅದ, ಮುನ್ನಾಬಾಯಿ ಅಂಗಡಿ ಅಂತ ಹೇಳಿದ್ರೆ ಯಾರು ಹೇಳ್ತಾರ. ಒಂದ್ಸರಿ ಬಂದು ಎಲ್ಲರೂ ಸಂಪರ್ಕಿಸಿ. ತುಂಬಾ ಅಂದ್ರೆ ತುಂಬಾ ಚೀಪ್ ಅಂಡ್ ಬೆಸ್ಟ್ ರೇಟ್. ಈ ರೇಟ್ನಾಗ ದೇವದುರ್ಗ ಯಾರಿಗೂ ಕೊಡಂಗಿಲ್ಲ. ಒಂದ್ಸರಿ ಬಂದು ಸಂಪರ್ಕಿಸಿ. ಥ್ಯಾಂಕ್ ಯು. ಹೆಚ್ಚಿನ ಮಾಹಿತಿಗಾಗಿ ದೇವದುರ್ಗ BR ಅಂಬೇಡ್ಕರ್ ಸರ್ಕಲ್ ಇಂದನೇ ನಮ್ಮ ಹತ್ರ ಇದೆ ಅಂಗಡಿ ಇದೆ. ಅಲ್ಲಿ ಹೋಲ್ಸೇಲ್ ದರದಲ್ಲಿ ಎಲ್ಲ ಐಟಮ್ ಸಿಗುತ್ತೆ. ಒಂದ್ಸಲ ಬಂದು ವಿಸಿಟ್ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರೋ ನಂಬರ್ಗೆ ಕರೆ ಮಾಡಿ. ನಮಸ್ಕಾರ.